ಒಂದು ವರ್ಷ ಕಳೆದಿದೆ, ಪಹಲ್ಗಾಮ್ನ ಗಾಯ ಮಾತ್ರ ಆರ್ತಾ ಇಲ್ಲ. ಭಯೋತ್ಪಾದಕರು ನಡೆಸಿದಂಥ ದುಷ್ಕೃತ್ಯಕ್ಕೆ ಇವತ್ತಿಗೆ 1 ವರ್ಷ ತುಂಬ್ತಾ ಇದೆ. ತಮ್ಮವ್ರನ್ನ ಕಳ್ಕೊಂಡು ಇವತ್ತಿಗೂ ಕೂಡ ಕಣ್ಣೀರಿಡ್ತಾ ಇದ್ದಾರಲ್ಲ ಅನೇಕ ಜನ. ಅವರ ನೋವು ಹೇಳುತ್ತಿರೋದು ಪ್ರವಾಸಕ್ಕೆ ತೆರಳಿದಂಥ ಕುಟುಂಬ ಸದಸ್ಯರ ಮೇಲೆ. ಈ ಥರದ್ದು ಬಂದಾಗ ಬೇಸಿಗೆ ರಜೆ ಮನೆಯಲ್ಲಿ ಒಂದು 3 ತಿಂಗಳ ಮುಂಚೆನೋ 4 ತಿಂಗಳ ಮುಂಚೆನೋ ಪ್ಲ್ಯಾನ್ ಮಾಡ್ಕೊಳ್ತಾರೆ ರೀ. 1 ಲಕ್ಷದ ಪ್ಯಾಕೇಜು, 1.25 ಲಕ್ಷದ ಪ್ಯಾಕೇಜು, 1.5 ಲಕ್ಷದ ಪ್ಯಾಕೇಜು ಇತ್ತು. ಪಹಲ್ಗಾಮ್ಗಿಂತ ಮುಂಚೆ ಪ್ರವಾಸೋದ್ಯಮದ ಪ್ಯಾಕೇಜ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಈ ದುರ್ಘಟನೆಗಿಂತ ಮುಂಚೆ. ಯಾವಾಗ ಪಹಲ್ಗಾಮ್ ಈ ಥರ ಘಟನೆ ಆಯಿತು, ಅದೇ ಸಂದರ್ಭಕ್ಕೆ ಕುಂಭಮೇಳ ಕೂಡ ನಡೀತಾ ಇತ್ತು. ಕುಂಭಮೇಳ ಪ್ಲಸ್ ಪಹಲ್ಗಾಮ್ ಏರ್ಲೈನ್ಸ್ ಅವರು ಯಾವ ರೀತಿಯಲ್ಲಿ ದರ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ ಇದಕ್ಕೆ ಲಾಜಿಕ್ ಇರಲಿಲ್ಲ. ವಿಪರೀತ 100%, 200%, 300%, 700%ವರೆಗೂ ಜಾಸ್ತಿ ಮಾಡಿಬಿಟ್ರು. ಇದು ಒಂದು ಕಡೆ ನೋಡಿ. ಈ ದುರಂತಕ್ಕೆ 1 ವರ್ಷ ಇದು. ಎಲ್ಲ ರಜೆಗೆ ಅಂಥೇಳಿ ಪ್ರವಾಸಕ್ಕೆ ಹೋಗಿರ್ತಾರೆ. ತೀರಾ ಮಕ್ಕಳ ಮುಂದೆ, ಹೆಂಡತಿ ಮುಂದೆ ಅಪ್ಪನ್ನ ಗಂಡನ್ನು ಸಾಯಿಸಾಕ್ಬಿಟ್ರು ರೀ. ಮನಸೋ ಇಚ್ಛೆ ಗುಂಡಿನ ಸುರಿಮಳೆ ಸುರಿಸ್ಬಿಟ್ರು, ಸಾಯಿಸ್ಬಿಟ್ರು. 2025 ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮಲ್ಲಿ ಉಗ್ರರ ದಾಳಿ ಆಗುತ್ತೆ. ಬೈಸರನ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಉಗ್ರರು ಪರಾರಿಯಾಗಿಬಿಡ್ತಾರೆ. ದಾಳಿಯಲ್ಲಿ 3 ಕನ್ನಡಿಗರೂ ಸೇರಿದಂತೆ 26 ಜನ ಸತ್ತಿದ್ರು. ದಾಳಿ ಹೊಣೆ ಹೊತ್ತಿದ್ದಂತಹ ದ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆ. ಉಗ್ರರ ದಾಳಿ ಕುರಿತು ವಿಶ್ವದಾದ್ಯಂತ ಭಾರೀ ಖಂಡನೆ ವ್ಯಕ್ತವಾಗಿತ್ತಲ್ಲಿ. ಪಾಕ್ನಲ್ಲಿದ್ದಂಥ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡಿತು ಭಾರತೀಯ ಸೇನೆ. ಭಾರತದ ಪ್ರತೀಕಾರ ತೀರಿಸಿಕೊಂಡ್ವಿ ಅಂತ ಭಾರತೀಯ ಸೇನೆ ಹೇಳಿತ್ತು. ಪ್ರತೀಕಾರದ ಹೆಜ್ಜೆಗಳು: ಪಹಲ್ಗಾಮ್ ಉಗ್ರ ದಾಳಿ, ಪ್ರಧಾನಿ ಪ್ರವಾಸ ರದ್ದು ಮಾಡ್ತಾರೆ, ಸೌದಿ ಪ್ರವಾಸ ಮೊಟಕು ಮಾಡ್ತಾರೆ, ದೆಹಲಿಗೆ ಬರ್ತಾರೆ ಅವರು. ಉಗ್ರರನ್ನ ಸುಮ್ಮನೆ ಬಿಟ್ಬಿಡಲ್ಲ ನಾನು ಅಂತ ಎಚ್ಚರಿಕೆ ಕೊಡ್ತಾರೆ ಮೋದಿಯವರು. ಪಾಕ್ ವಿರುದ್ಧ 6 ನಿರ್ಬಂಧಗಳನ್ನು ಹೇರ್ತಾರೆ ಪ್ರಧಾನಿ ಮೋದಿಯವರು. ಸಿಂಧು ಜಲ ಒಪ್ಪಂದ, ಅಟಾರಿ ವಾಘಾ ಗಡಿ ಬಂದ್ ಮಾಡೋದು, ರಾಜತಾಂತ್ರಿಕ ಕ್ರಮಗಳಿಗೆ ಬ್ರೇಕ್ ಹಾಕಿದ್ದು ಭಾರತ. ಆಪರೇಷನ್ ಸಿಂಧೂರ ಪ್ರತೀಕಾರದ ಕಾರ್ಯಾಚರಣೆ ಕೂಡ ಆಯಿತು. ಮೇ 7ಕ್ಕೆ ಭಾರತ ದೇಶವ್ಯಾಪಿ ಮಾಕ್ ಡ್ರಿಲ್ ಯೋಜನೆ ಕೂಡ ಮಾಡಿತು. ಮೇ 7ನೇ ತಾರೀಕು ಭಾರತೀಯ ಸೇನೆಯಿಂದ ಈ ಕಾರ್ಯಾಚರಣೆ ನಡೀತು. ದೊಡ್ಡದಾಗಿ ಸೈರನ್ ಕೂಗುತ್ತೆ, ಆಗ ಮನೆ ಒಳಗಡೆ ಎಲ್ಲ ಸೇರ್ಕೊಂಬಿಡಿ, ಎಲ್ಲರೂ ಮನೆ ಒಳಗಡೆ ಹೊರಟುಬಿಡಿ ಅನ್ನೋ ಒಂದು ಕಾರ್ಯಾಚರಣೆ ಇದು. 25 ನಿಮಿಷಗಳ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ. ಪಾಕ್ನ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡುತ್ತೆ ಭಾರತದ ಸೇನೆ. ಈ ಥರದೊಂದು ಪ್ರತೀಕಾರ ಭಾರತದ ಕಡೆಯಿಂದ ಆಗಿತ್ತು.